ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಗೌರಿಬಿದನೂರಿನಲ್ಲಿ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಭೂಮಾಪಕ ಇಲಾಖೆ ಅಧಿಕಾರಿ. 20,000 ಹಣ ಪಡೆಯುವ ವೇಳೆ ದಾಳಿ. ಚಿಕ್ಕಬಳ್ಳಾಪುರ ಜಿಲ್ಲೆ ರೂಪುಗೊಂಡು 18 ವರ್ಷಗಳೇ ಕಳೆದ್ರು. ಮೂಲಭೂತ ಸೌಕರ್ಯಗಳಿಂದ ಬಳಲುತ್ತಿರುವ ಜಿಲ್ಲಾ ಕಾರಾಗೃಹ ಸಿಬ್ಬಂದಿ ಕ್ವಾರ್ಟರ್ಸ್. ರಸ್ತೆ ಇಲ್ಲ, ನೀರಿಲ್ಲ, ವಿದ್ಯುತ್ ದೀಪವೂ ಇಲ್ಲ. ರಾಮಸಾಗರ ಕೆರೆಗೆ ಖುದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಭೇಟಿ. ಪಾಲರ್ ನದಿ ಗೇಟ್ಗಳು, ಸೇತುವೆ ಪರಿಶೀಲನೆ, ಬಿರುಕು ಬಿಟ್ಟ ಪಿಲ್ಲರ್ಗಳ ಬಗ್ಗೆ ತಾಂತ್ರಿಕ ವರದಿ ಪಡೆಯಲು ಸೂಚನೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಕೊಚ್ಚಿ ಹೋದ ಊರು ರಸ್ತೆಗಳು. ಇಳಿಜಾರು ಪ್ರದೇಶದ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಇಡೀ ರಾತ್ರಿ ಗ್ರಾಮಸ್ಥರ ಜಾಗರಣೆ. ವಾರ್ತೆಗಳ ವಿವರ. ಗೌರಿಬಿದನೂರು ತಾಲೂಕಿನಲ್ಲಿ ಲಂಚ ಪಡೆಯುತ್ತಿದ್ದ ಭೂಮಾಪಕ ಇಲಾಖೆ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅಳತೆಗಾಗಿ ಬಂದಿದ್ದ ಸರ್ವೇಯರ್ ಕೈಗೆತ್ತಿಕೊಂಡಿದ್ದು ಸ್ಕೇಲ್ ಅಲ್ಲ, ಲಂಚದ ಕವರ್ ಅನ್ನ. ಬನ್ನಿ ವಿವರವಾಗಿ ನೋಡೋಣ ಈ ಲೋಕಾಯುಕ್ತ ದಾಳಿಯ ಸಂಪೂರ್ಣ ವರದಿ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಹಳೆ ಉಪ್ಪರಹಳ್ಳಿ ಗ್ರಾಮದ ಮುದ್ದುಗಂಗಮ್ಮ ಎಂಬುವರ ನಗರದ ಕರೇಕಳ್ಳಹಳ್ಳಿಯ ನಿವೇಶನ 11 ಈಸ್ ಕಾಚ್ಮಾ ಮಾಡಲು ಸರ್ವೆಗೆ ಅರ್ಜಿ ಹಾಕಿದ್ದು, ಅದರಂತೆ ಭೂಮಾಪಕ ಇಲಾಖೆಯ ಸರ್ವೆ ಅಧಿಕಾರಿ ಹರೀಶ್ ರೆಡ್ಡಿ ಎಂಬುವರು ಅಳತೆ ಮಾಡಲು 23,000ಕ್ಕೆ ಬೇಡಿಕೆ ಇಟ್ಟಿದ್ದು, ಅದರಂತೆ ಮುಂಗಡ ಹಣ 3,000 ಹಣ ಪಡೆದಿದ್ದು, 20,000 ಹಣ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ನಗರದ ಮಧುಗಿರಿ ರಸ್ತೆಯ ನಂದಿನಿ ಹಾಲಿನ ಕೇಂದ್ರದ ಬಳಿ ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸರ್ವೇಯರ್ ಹರೀಶ್ ರೆಡ್ಡಿ ಮತ್ತು ಸಹಾಯಕ ರಾಜು ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಎಸ್ಪಿ ಆಂಟೋನಿಕ್ ಜಾನ್ ನೇತೃತ್ವದಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಿದ್ದು, ಇಬ್ಬರನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರಿಸಿದ್ದಾರೆ. ಇದೇ ವೇಳೆ ಲೋಕಾಯುಕ್ತ ಅಧಿಕಾರಿಗಳಾದ ಗುರು, ಸತೀಶ್, ಲಿಂಗರಾಜು, ನಾಗರಾಜು, ಚೌಡರೆಡ್ಡಿ ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯು ರೂಪುಗೊಂಡು ಸರಿಸುಮಾರು 18 ವರ್ಷಗಳು ಕಳೆದರೂ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯೇ ಜಿಲ್ಲಾಧಿಕಾರಿ ಕೇಂದ್ರದ ಬಿಂಬವಾಗಿದೆ. ಇದೀಗ ಜಿಲ್ಲಾ ಕಾರಾಗೃಹ ಸಿಬ್ಬಂದಿ ಕ್ವಾರ್ಟರ್ಸ್ನ ದುಸ್ಥಿತಿ ಚರ್ಚೆಗೆ ಕಾರಣವಾಗಿದೆ. ರಸ್ತೆ ಇಲ್ಲ, ನೀರಿಲ್ಲ, ವಿದ್ಯುತ್ ದೀಪಗಳೇ ಇಲ್ಲ. ಈ ಸ್ಥಿತಿಯಲ್ಲಿ ಪೊಲೀಸರ ಕುಟುಂಬಗಳು ಹೇಗೆ ಬದುಕುತ್ತಿವೆ ಎಂಬುದನ್ನು ನಮ್ಮ ಪ್ರತಿನಿಧಿ KS ನಾರಾಯಣಸ್ವಾಮಿ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಹೌದು, ನೀವು ನೋಡುತ್ತಿರುವ ಈ ಕಟ್ಟಡ ಚಿಕ್ಕಬಳ್ಳಾಪುರ ಹೊರವಲಯ SP ಕಚೇರಿ ರಸ್ತೆಯಲ್ಲಿ ಹಣಕನೂರು ಜಿಲ್ಲಾ ಕಾರಾಗೃಹದ ಸಿಬ್ಬಂದಿ ವಸತಿ ನಿಲಯ. ಇದೊಂದು ಕಾಡಿನ ಮಧ್ಯೆ ಬೆಳೆದು ನಿಂತಂತೆ ಇದೆ. ಈ ಕ್ವಾರ್ಟರ್ಸ್ನಲ್ಲಿ 24 ಸಿಬ್ಬಂದಿ ಕುಟುಂಬಗಳು, 2 ಸೂಪರಿಂಟೆಂಡೆಂಟ್ ಅಧಿಕಾರಿಗಳ ವಸತಿ ನಿಲಯಗಳಿವೆ. ಕಾರಾಗೃಹದ ಹಿಂಭಾಗ ಇಳಿಜಾರಿನಲ್ಲಿ ನಿರ್ಮಾಣವಾಗಿರುವ ಕ್ವಾರ್ಟರ್ಸ್ ಸುತ್ತಮುತ್ತ ಕುರುಚಲು ಗಿಡಗಳ ಪೊದೆ ಬೆಳೆದುಕೊಂಡಿದೆ. ಕ್ವಾರ್ಟರ್ಸ್ಗೆ ಕಾಂಪೌಂಡ್ ಇಲ್ಲದಿರುವುದರಿಂದ ಸುತ್ತಮುತ್ತ ಗಿಡಗಳಿಂದ ಹಾವು, ಚೇಳು, ಕಪ್ಪೆಗಳ ದರ್ಶನವಾಗುತ್ತಿರುತ್ತದೆ. ಮುಖ್ಯ ರಸ್ತೆಯಿಂದ ಕ್ವಾರ್ಟರ್ಸ್ ಮಣ್ಣಿನ ರಸ್ತೆ ಮಾತ್ರ ಇದೆ. ಮಳೆ ಬಂದರೆ ಕೆಸರು ಗದ್ದೆಯಾಗಿ ಬಿಡುತ್ತದೆ. ಇಲ್ಲಿ ಪುರುಷ ಮತ್ತು ಮಹಿಳಾ ಪೊಲೀಸ್ ಸಿಬ್ಬಂದಿ ವಾಸವಾಗಿ ಹಗಲು ಮತ್ತು ರಾತ್ರಿ ಪಾಳಿಯ ಡ್ಯೂಟಿ ಕಡ್ಡಾಯವಾಗಿ ಮಾಡಬೇಕಾಗುತ್ತದೆ. ರಸ್ತೆಯಲ್ಲಿ ಒಂದು ವಿದ್ಯುತ್ ಕಂಬವಾಗಲಿ ದೀಪವಾಗಲಿ ಇಲ್ಲ. ಕತ್ತಲಲ್ಲೇ ನಡೆದು ಹೋಗಿ ಬರಬೇಕು. ಕೆಸರು ಗದ್ದೆಯಂತಾದ ರಸ್ತೆಯಲ್ಲಿ ದ್ವಿಚಕ್ರವು ಓಡಾಡುವಂತಿಲ್ಲ. ಕ್ವಾರ್ಟರ್ಸ್ಗೆ ಹೋಗಿ ಬರಬೇಕಂದ್ರೆ ಹಣಕನೂರು ಸುತ್ತುವರೆದ ಊರುಗಳೊಂದಿಗೆ ಬರಬೇಕು. ಇನ್ನು ಕ್ವಾರ್ಟರ್ಸ್ ನಿರ್ಮಾಣವಾದಾಗಿನಿಂದ ಕುಡಿಯುವ ನೀರು ಬಳಸುವ ನೀರಿನ ಕೊರತೆ ಇದೆ. ಕ್ವಾರ್ಟರ್ಸ್ಗಾಗಿ ಹಾಕಿಸಿದ್ದ ಬೋರ್ವೆಲ್ ಆವತ್ತೇ ನಿಂತು ಹೋಗಿದೆ. ಸದ್ಯ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ಅವರ ಸ್ವಂತ ಬೋರಿನ ನೀರೇ ಇಡೀ ಕ್ವಾರ್ಟರ್ಸ್ಗೆ ಆಸರೆಯಾಗಿದೆ. ಆದರೆ ಅದು ಎಷ್ಟು ದಿನ ಕೊಡಲು ಸಾಧ್ಯ? ಹೀಗೆ ಬರೀ ಇಲ್ಲಗಳೇ ಮಧ್ಯೆ ಸುಮಾರು 26 ಪೊಲೀಸ್ ಕುಟುಂಬಗಳು ಜೀವನ ನಡೆಸುವಂತಾಗಿದೆ. ಅದು ಪೂರಾ ನೀವು ನೋಡಿದ್ರೆ ಸರ್ ಓಡಾಡಕ್ಕಾಗಲ್ಲ. ಬಂದ್ರೆ ಸಮಸ್ಯೆ ಸರ್. ಲೆಕ್ಕದಲ್ಲಿ ಹಳ್ಳ ಇದೆ, ಆಮೇಲೆ ಬೇಸಿಗೆ ಬಂದ ಧೂಳು ಜಾಸ್ತಿ. ಮತ್ತೆ ಇನ್ನೊಂದು ಏನಂದ್ರೆ 2 ಕಡೆ ಹಳ್ಳ ಇದೆ ಸರ್. ರೋಡ್ ಇರೋದೇ ಅಷ್ಟೇ, 4 ವೀಲರ್ನು ಬರಲ್ಲ ಅಲ್ಲಿ.
ಇಲ್ಲಿ 24 ಮನೆ ಇದಾವೆ ಸರ್. ಇಪ್- ಇವು ಗೌರ್ಮೆಂಟ್ ಕ್ವಾರ್ಟರ್ಸ್ ಸರ್, ಜೈಲ್ ಕ್ವಾರ್ಟರ್ಸ್ ಇಲ್ಲ ಸರ್. ರೋಡ್ರೆ ಸದ್ಯಕ್ಕೆ ಇಲ್ಲ ಸರ್ ಅಲ್ಲಿ. ಹಾಂ ರೋಡ್ ಇಲ್ಲ, ಕರೆಂಟ್ ಇಲ್ಲ ಆ ರೋಡ್ಗೆ. ಹಾಂ 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 ನೈಟ್ ಓಡಾಡೋಕ್ಕಾಗಲ್ಲ. ಆಪ್ ಇದೆ ಸರ್, ನೀರಿನ ಸಮಸ್ಯೆ ಇದೆ. ಈ ಅವ್ರ ತೋಟದಿಂದ ನೀರು ತೋತಾ ಇದ್ದೀವಿ, ತೋಟದಿಂದ ತೋತಾ ಇದ್ದೀವಿ. ಇನ್ನು ಇದೇ ಗ್ರಾಮದ ವಾಸಿ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ಕ್ವಾರ್ಟರ್ಸ್ಗಳ ಸಮಸ್ಯೆಗಳ ಬಗ್ಗೆ ಮಾತನಾಡಿ, ನಾನೇ ನೋಡಿದಂತೆ ಕ್ವಾರ್ಟರ್ಸ್ ಸಿಬ್ಬಂದಿ ಡ್ಯೂಟಿಗೆ ಹೋಗಿ ಬರಲು ತುಂಬಾ ಕಷ್ಟಪಡುತ್ತಿದ್ದಾರೆ. ಕನಿಷ್ಠ ಮುಖ್ಯ ರಸ್ತೆಯಿಂದ ಕ್ವಾರ್ಟರ್ಸ್ವರೆಗೂ ಸಿಸಿ ರಸ್ತೆ ಮಾಡಿಸಿಕೊಡಬೇಕಿದೆ. ಕ್ವಾರ್ಟರ್ಸ್ ಸುತ್ತಮುತ್ತ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡಬೇಕಿದೆ. ಅದಕ್ಕೆ ಇಲಾಖೆ ಮನಸ್ಸು ಮಾಡಬೇಕು. ಇಲ್ಲಾಂದ್ರೆ ಸ್ಥಳೀಯ ಶಾಸಕರು ಅಥವಾ ಸಂಸದರು ತಮ್ಮ ಅನುದಾನದಲ್ಲಿ ನೀಡಿ ಅನುಕೂಲ ಮಾಡಿಕೊಡಬೇಕಿದೆ. ಕ್ವಾರ್ಟರ್ಸ್ ನಿರ್ಮಾಣ ಮಾಡಿದಾಗಿನಿಂದ ಮಾನವೀಯತೆ ದೃಷ್ಟಿಯಿಂದ ನಾನೇ ನನ್ನ ಸ್ವಂತ ಬೋರಿನಿಂದ ಬಳಕೆ ಮತ್ತು ಕುಡಿಯಲು ನೀರು ಕೊಡುತ್ತಿದ್ದೇನೆ. ಅದು ಎಷ್ಟು ದಿನ ಸಾಧ್ಯ ಎನ್ನುವ ಅವರು ಇಲಾಖೆ ಕೊಡಲಿ ಎಚ್ಚೆತ್ತುಕೊಂಡು ರಸ್ತೆ, ವಿದ್ಯುತ್, ದೀಪ ಮತ್ತು ನೀರಿನ ಶಾಶ್ವತ ಪರಿಹಾರ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇದು ಕ್ವಾರ್ಟರ್ಸ್ ಕಟ್ಟಿದಾಗಿಂದನೂ ಇದು ರಸ್ತೆಗಂತೂ ಮೊದಲಿಂದನೂ ಇದು ರಸ್ತೆದು ಸ್ವಲ್ಪ ಭಾಳ ಅನಾನುಕೂಲವಾಗಿದೆ. ಈ ಮೊದಲು ಈಗ ಇದು ಜೈಲಿನಿಂದನೇ ಒಂದು ಅಪ್ರೋಚ್ ರೋಡ್ ಅಂತೇಳಿ ಮಾಡಿದ್ದಾರೆ. ಆದರೆ ಈ ಮಳೆಗಾಲ ಬಂತು ಅಂದರೆ ಪಾಪ ಅವ್ರಿಗೆ ಬರಬಾರ್ದು ಪರಿಸ್ಥಿತಿ ಇಟ್ಕೊಂಡು ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಇದುವರೆಗೂ ಅವರು ಅಧಿಕಾರಿಗಳು ಇವ್ರಿಗೆ ಏನು ಇದು ಇಲಾಖೆಗಳಿಗೆಲ್ಲನೂ ಇದಕ್ಕೆ ಸಂಬಂಧಪಟ್ಟಂಥ ಸುತ್ತಲೂ ಕಾಂಪೌಂಡೇ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಯಾವುದೇ ಎಲ್ಲ ಈ ಒಂದು ಇಲಾಖೆಯಿಂದ ಎಲ್ಲ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾವುದೇ ಒಂದು ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತೇನೆ. ಈಗ ಚಿತ್ರಹಿಂಸೆ ಅಂತೂ ಅವ್ರಿಗೆ ಈ ಒಂದು ಜಂಗಲ್ ಜಾಸ್ತಿ ಕಾಡಿದ್ದಂಗಿದೆ. ಆ ಕಾಡು ಅದರಲ್ಲಿ ಬೇಕಾದಷ್ಟು ಒಟ್ನಲ್ಲಿ ಕ್ವಾರ್ಟರ್ಸ್ ನಿರ್ಮಾಣ ಮಾಡಿ ಸುಮಾರು 10 ವರ್ಷ ಆಗಿದೆ. ಇನ್ನೂ ರಸ್ತೆ ಮಾಡಿಸಿಕೊಟ್ಟಿಲ್ಲ, ನೀರಿನ ವ್ಯವಸ್ಥೆ ಮಾಡಿಸಿಕೊಟ್ಟಿಲ್ಲ. ಯಾವುದೋ ಕಾಡಿನ ಮಧ್ಯೆ ಕಟ್ಟಡ ನಿರ್ಮಾಣ ಮಾಡಿಕೊಂಡಂತೆ ಇರುವ ಕ್ವಾರ್ಟರ್ಸ್ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡುವತ್ತ ಇನ್ನಾದರೂ ಕಾರಾಗೃಹ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಈ ಬಾರಿ ವಾಡಿಕೆಗಿಂತ ಮಳೆ ಹೆಚ್ಚಾಗಿದ್ದು ಜಿಲ್ಲೆಯ ಅನೇಕ ಕೆರೆಗಳು ತುಂಬಿವೆ. ವಿಶೇಷವಾಗಿ ಬೇತಮಂಗಲ ಮತ್ತು ರಾಮಸಾಗರ ಕೆರೆಗಳಲ್ಲಿ ಆಟವಾಡಲು ಹೆಚ್ಚಿನ ಪ್ರವಾಸಿಗರು ಬರುವುದರಿಂದ ಅವರ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದರೂ ಸಹ ನನಗೆ ಸಮಾಧಾನಕರ ಅನಿಸಿಲ್ಲ. ವಸ್ತುಸ್ಥಿತಿ ನೋಡಲು ಖುದ್ದು ಬಂದಿದ್ದೇನೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ತಿಳಿಸಿದರು. ನಮ್ಮ ರೈತರುಗಳೇ ಜಮೀನೇನ ಮಾಡ್ಕೊಂಡಿರ್ತಾರೆ ಅವರು. ಕೋಲಾರ ಜಿಲ್ಲೆಯ ಬೇತಮಂಗಲ ರಾಮಸಾಗರ ಕೆರೆಗೆ ಭೇಟಿ. ಪಾಲಾರ್ ನದಿ ಹರಿಯುವ ಗೇಟ್ಗಳ ಮೇಲೆ ಸಂಚರಿಸಿ ಬಿರುಕು ಬಿಟ್ಟಿರುವ ಪಿಲ್ಲರ್ಗಳನ್ನು ಗಮನಿಸಿ ಶೀಘ್ರದಲ್ಲಿಯೇ ತಾಂತ್ರಿಕ ತಂಡ ಬಂದು ವರದಿ ನೀಡಿದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲದೆ ಇದನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯ ದೊಡ್ಡ ಕೆರೆಗಳಲ್ಲಿ ಒಂದಾದ ಪಾಲಾರ್ ನದಿಯು ತುಂಬಿ ಹರಿಯುತ್ತಿದ್ದು ಇದೀಗ ಪ್ರವಾಸಿ ತಾಣವಾಗಿದೆ. ನೆರೆಯ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಪ್ರವಾಸಿಗರ ಆಕರ್ಷಣೆ ಹೆಚ್ಚಾಗುತ್ತಿದೆ. ಸುರಕ್ಷತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದ್ದರೂ ಸಹ ನನಗೆ ಸಮಾಧಾನಕರ ಅನಿಸಿಲ್ಲ. ಇದರ ವಸ್ತುಸ್ಥಿತಿ ನೋಡಲು ಇಂದು ಬಂದಿದ್ದೇನೆ ಎಂದು DC ಡಾಕ್ಟರ್ MR ರವಿ ತಿಳಿಸಿದರು. ಕಾಂಟ್ರಾಕ್ಟರ್ ಶ್ರೀರಾಮ್ ಇಚ್ಛಿಸ್ ಅಂತ ತಮಿಳುನಾಡು. ಮತ್ತೆ ಇನ್ನೂ ಮೇಲೆ ಆಕ್ಷನ್ ತಗೊಂಡಿದ್ದೀವಿ ಸರ್. 5 ಕೋಟಿ ನಾವು ಆಲ್ರೆಡಿ ಡೇವಿಡ್ ಸರ್. ಬಟ್ 5 ಕೋಟಿ ಹಾಕಿದ್ರು ಈಸ್ ನಾಟ್ ಏಬಲ್ ಟು ಕಮ್ ಸರ್. ಈ ಪ್ರಾಬಲಿ ನೆಕ್ಸ್ಟ್ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿ ಅಂಥವ್ರನ್ನ ಯಾಕೆ ಇಟ್ಕೋತೀರಿ? ಈಗ ನೋಡಿ, ನಿಮ್ಮದು ಫುಲ್ ಫ್ರೈಸ್ ಅಲ್ಲೂ ಆಗ್ತಾ ಇದೆ, ಬರೋ ನೀರೆಲ್ಲ ಸೋರಿಕೆ ಆಗ್ತದೆ, ಅಥವಾ ನೀರು ಜನಗಳಿಗೆ ಕೊಡೋಕೆ ಆಗದೆ ಮೇಲೆ ಮತ್ತೆ ನಾವು ಇನ್ನೇನು ಕೊಡೋಕ್ಕೆ ಸಾಧ್ಯ? ಪ್ರಪೋಸಲ್ ಈಗ ಸರ್ ಅಮೃತ್ ಸಿಟಿಯಿಂದ ಪೆಂಡಿಂಗ್ ಆಗ್ಬಿಟ್ಟಿದೆ. ಚೇರ್ಮನ್ ಮೀಟಿಂಗ್ ಮಾಡಿದ್ರು ಸರ್. ಈ ಹ್ಯಾಸ್ ಗಿವನ್ ಒಂದು ಮಂತಲ್ಲಿ ಅದನ್ನು ಅಂದರೆ ನಿಯರ್ಲಿ 3 months ಆಫ್ ಯಾವಾಗ ಆಗಿದೆ ವರ್ಕೌಟ್ ಎಲ್ಲ? ಸರ್ ಇದು 2021 ಸರ್. 21 ಎಲ್ಲಿವರೆಗೂ ಹೆಂಗೆ ಇಟ್ಕೊಂಡಿದ್ದೀವಿ ಅವ್ರನ್ನ? ಅದನ್ನೇ ಸರ್ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡೋಕೆ ಹೋದರೆ ಅಲ್ಲಿ ರಿಸಲ್ಟ್ ಬರಲ್ಲ ಸರ್. ಇನ್ನೂ ಎಷ್ಟು? 5 ಕಿಲೋಮೀಟರ್ 5 ಕಿಲೋಮೀಟರ್ ಸರ್. 5 ಕಿಲೋಮೀಟರ್ 2 ಓವರ್ ಟ್ಯಾಂಕನ್ನು ಕನ್ಸ್ಟ್ರಕ್ಷನ್.
ಪಾಲಾರ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯನ್ನು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅವರು ನಿರ್ವಹಣೆ ಮಾಡುತ್ತಿದ್ದು, ಬಿರುಕು ಬಿಟ್ಟಿರುವುದನ್ನು ನಾನು ಗಮನಿಸಿದ್ದೇನೆ. ಅನುಭವಿ ಇಂಜಿನಿಯರ್ಸ್ ಬಂದು ಅದನ್ನು ಪರಿಶೀಲಿಸಿ ವರದಿಯನ್ನು ಕೊಡುತ್ತಾರೆ. ನಂತರ ಸಭೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಜಿಎಫ್ ತಹಸೀಲ್ದಾರ್ ಭರತ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶಪ್ಪ, ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರಾದ ಚಂದ್ರಶೇಖರ್, ಸಹಾಯಕ ಅಭಿಯಂತರರಾದ ಎನ್.ಕೆ. ವಿಕ್ರಾಂತ್, ಬೇತಮಂಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ನಮ್ಮ ರೈತರುಗಳೇ ಜಮೀನೇನ ಮಾಡ್ಕೊಂಡಿರ್ತಾರೆ ಅವರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, ವಿಟಿಯು ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಾಲಾ ವಾಹನ ಹಾಗೂ ಪಲ್ಸರ್ ದ್ವಿಚಕ್ರ ವಾಹನದ ನಡುವೆ ಭೀಕರ ಅಪಘಾತ. ಸ್ಥಳದಲ್ಲೇ ದ್ವಿಚಕ್ರ ವಾಹನದಲ್ಲಿದ್ದ 4 ಜನ ಸಾವು, ಒಬ್ಬರಿಗೆ ಗಂಭೀರ ಗಾಯವಾಗಿ ಆಸ್ಪತ್ರೆ ಸೇರಿರುವ ಘಟನೆ ಗುರುವಾರ ಸಂಜೆ 7:30 ಸಮಯದಲ್ಲಿ ಚಿಂತಾಮಣಿ ತಾಲೂಕು ಬುರುಡುಗುಂಟೆ ಬಳಿ ನಡೆದಿದೆ. ಅಪಘಾತದಲ್ಲಿ ಮೃತಪಟ್ಟವರನ್ನ ಚೇಳೂರು ತಾಲೂಕು ಚಿಲಕಲನೆರಪು ಗ್ರಾಮದ ಬಾಲಾಜಿ, ವೆಂಕಟೇಶಪ್ಪ ಹಾಗೂ ಮಕ್ಕಳಾದ ಹರೀಶ್ ಮತ್ತು ಆಚಾರ್ಯರವರಾಗಿದ್ದಾರೆ. ಗುರುವಾರ ಸಂಜೆ 6:30 ಸಮಯದಲ್ಲಿ ಮೃತರು ತಮ್ಮ ಸ್ವಗ್ರಾಮ ಚಿಲಕಲನೆರಪು ಗ್ರಾಮದಿಂದ ಶಿಡ್ಲಘಟ್ಟ ತಾಲೂಕು ತಲಕಾಯಲ ಬೆಟ್ಟದಲ್ಲಿ ನಡೆಯುತ್ತಿದ್ದ ಸಂಬಂಧಿಕರ ಮದುವೆ ಕಾರ್ಯಕ್ಕೆ ದ್ವಿಚಕ್ರ ವಾಹನದಲ್ಲಿ ಬುರುಡುಗುಂಟೆ ಮಾರ್ಗವಾಗಿ ತೆರಳುತ್ತಿದ್ದ ವೇಳೆ ಬುರುಡುಗುಂಟೆ ಬಳಿ ಎದುರುಗಡೆಯಿಂದ ಬಂದ ಶಾಲಾ ವಾಹನ ಹಾಗೂ ದ್ವಿಚಕ್ರ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ದ್ವಿಚಕ್ರ ವಾಹನದಲ್ಲಿದ್ದ ಚೇಳೂರು ತಾಲೂಕು ಚಿಲಕಲನೆರಪು ಗ್ರಾಮದ ಬಾಲಾಜಿ, ವೆಂಕಟೇಶಪ್ಪ ಹಾಗೂ ಮಕ್ಕಳಾದ ಹರೀಶ್ ಆಚಾರ್ಯರವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ದ್ವಿಚಕ್ರ ವಾಹನದಲ್ಲಿದ್ದ ಮತ್ತೊಬ್ಬ ಹೆಣ್ಣು ಮಗಳಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇತ್ತೀಚೆಗೆ ನಿರಂತರವಾಗಿ ಸುರಿಯುತ್ತಿರುವ ಮಳೆ ನೀರಿನಿಂದ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವ ರಸ್ತೆಗಳು ಕೊಚ್ಚಿ ಹೋಗುತ್ತಿವೆ. ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಂತೂ ಮಿನಿ ಕೆರೆಯಾಗಿದೆ. ಮಕ್ಕಳು ಶಾಲೆಯೊಳಗೆ ಕಾಲಿಡಲು ಆಗುತ್ತಿಲ್ಲ ಎಂದು ಚೇಳೂರು ತಾಲೂಕಿನ ಪೋಲನಾಯಕನಹಳ್ಳಿ ಗ್ರಾಮಸ್ಥರು ಅವಲತ್ತುಕೊಂಡಿದ್ದಾರೆ.
ಚೇಳೂರು ತಾಲೂಕು ಪೋಲನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಹಾಚಗನಪಲ್ಲಿ ಗ್ರಾಮದಲ್ಲಿ ಗ್ರಾಮದ ವಿವಿಧ ಚರಂಡಿಗಳಲ್ಲಿ ಕಸ ಕಡ್ಡಿ ಸಿಕ್ಕಿಕೊಂಡ ಪರಿಣಾಮ ದುರ್ವಾಸನೆ ಬೀರುತ್ತಿದ್ದು ಚರಂಡಿ ನೀರು ಸಹ ರಸ್ತೆಗೆ ಬರುವ ಸಾಧ್ಯತೆ ಇದೆ. ಕರ್ನಾಟಕದ ಕಡೆಗೆ ಬೀಸಿದ ಪಶ್ಚಿಮ ಬಂಗಾಳ ಕೊಳ್ಳಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡು ಹಳ್ಳ ಕೊಳ್ಳಗಳಿಗೆ ನೀರು ಹರಿಯತೊಡಗಿದೆ. ಹಾಚಗಾನಪಲ್ಲಿ ಗ್ರಾಮದಲ್ಲಿ ಜಿಟಿ ಮಳೆ ಪ್ರಾರಂಭವಾದಾಗಿನಿಂದ ಜನರು ಮನೆಯಿಂದ ಹೊರಬರಲು ಆಗುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಗೆ ಈ ಹಿಂದೆ ಕಸ ಕಡ್ಡಿ ಸಿಕ್ಕಿ ಮುಚ್ಚಿ ಹೋಗಿರುವ ಚರಂಡಿ ನೀರು ಹಾಗೂ ಮಳೆ ನೀರು ಒಂದಾಗಿ ಮುಖ್ಯ ರಸ್ತೆಗೆ ಮತ್ತು ಕೆಳಗಿನ ಇಳಿಜಾರು ಪ್ರದೇಶಗಳಲ್ಲಿ ಕಟ್ಟಿರುವ ಗುಣಿಗಳ ಮನೆಗಳಿಗೆ ನುಗ್ಗಿದ್ದರಿಂದ ಇಡೀ ರಾತ್ರಿ ಗ್ರಾಮದ ಕೆಲ ಮನೆಗಳವರು ನಿದ್ದೆ ಇಲ್ಲದೆ ಜಾಗರಣೆ ಮಾಡಿದ್ದಾರೆ. ಮಳೆ ನೀರಿನಿಂದ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವ ರಸ್ತೆಗಳು ಕೊಚ್ಚಿ ಹೋಗುತ್ತಿವೆ. ಗ್ರಾಮದ ಸರ್ಕಾರಿ ಶಾಲೆಯ ಆವರಣವಂತೂ ಮಿನಿ ಕೆರೆಯಾಗಿದೆ. ಮಕ್ಕಳು ಶಾಲೆಯೊಳಗೆ ಕಾಲಿಡಲು ಆಗುತ್ತಿಲ್ಲ. ಪಕ್ಕದಲ್ಲಿ ಇರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನುಗ್ಗಿದ್ದಲ್ಲದೆ ಮುಂದೆಯೂ ನೀರು ನಿಂತಿದೆ. ಗ್ರಾಮದ ಮುಖ್ಯ ರಸ್ತೆಗೆ ನುಗ್ಗಿದ ಮಳೆಯ ನೀರು ರಸ್ತೆ ನಾಶ ಮಾಡಲು ಹೊರಟಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗಮನ ನೀಡಿ ಚರಂಡಿಗಳು ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿಗೆ ಅಡಿಗಲ್ಲು ಹಾಕಿ ಕ್ಷೇತ್ರವನ್ನು ರಾಜ್ಯ ಮಟ್ಟದಲ್ಲಿ ಮಾದರಿಯಾಗಿ ತೋರಿಸಿದವರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಪ್ರತಿನಿಧಿಸುತ್ತಿರುವ ಅವರ ಬಗ್ಗೆ ಕೆಲವರು ಹಗುರವಾಗಿ ಮಾತನಾಡುವುದು ಬಿಡಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಮಾತನಾಡಿ, ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಶಾಸಕ ಮತ್ತು ಸಚಿವರಾಗಿದ್ದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರದ ಸಮಗ್ರ ಅಭಿವೃದ್ಧಿಗಾಗಿ ನಿತ್ಯ ಶ್ರಮಿಸಿದ್ರು. ಅವರ ನಾಯಕತ್ವದಲ್ಲಿ ಹಲವು ಪ್ರಮುಖ ಯೋಜನೆಗಳು ಜಾರಿಗೆ ಬಂದಿದೆ. ಇಡೀ ರಾಜ್ಯ ಚಿಕ್ಕಬಳ್ಳಾಪುರದತ್ತ ಗಮನದಿಂದ ನೋಡುವಂತೆ ಮಾಡಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರು. ಅಂತಹ ಘನತೆವೆತ್ತ ವ್ಯಕ್ತಿ ವಿರುದ್ಧ ಕಾಂಗ್ರೆಸ್ ಯುವ ಮುಖಂಡ ನಾಗೇಶ್ ರೆಡ್ಡಿ ಹಗುರವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ. ಒಬ್ಬ ಜನಪ್ರತಿನಿಧಿಯ ಕುರಿತು ಮಾತನಾಡುವಾಗ ಗೌರವದಿಂದ ವರ್ತಿಸಬೇಕು. ಯುವ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಹಾದಿ ಬೀದಿಯಲ್ಲಿ ಕೆಲವು ಮಾಧ್ಯಮಗಳೊಟ್ಟಿಗೆ ಅಭಿವೃದ್ಧಿ ಪರ ನಾಯಕರ ವಿರುದ್ಧ ತಪ್ಪು ಆರೋಪ ಮಾಡುತ್ತಿರುವುದು ಜನರಿಗೆ ತಪ್ಪು ಸಂದೇಶ ನೀಡುತ್ತದೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೆಲವು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿರ್ತಾರೆ. ಆ ಹಂಚ್ಕೊಳೋದ್ರಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಏನೇನು ಕೆಲಸ ಮಾಡ್ತಿದ್ದಾರೆ, ಯಾವ ರೀತಿ ನಮ್ಮ ಕ್ಷೇತ್ರನ ಮುನ್ನಡೆಸ್ತಾ ಇದ್ದಾರೆ ಅಂಥೇಳಿ ನಮ್ಮ ಸಂಸದರು ಕೆಲವು ಮಾತುಗಳನ್ನು ಆಡಿರ್ತಾರೆ. ಏನು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರು ಈಗ ಇದ್ದಾರೆ. ಅವರು ಶಾಸಕರಾಗಿದ್ದಾಗ, ಸಚಿವರಾಗಿದ್ದಾಗ ಏನು ಅಭಿವೃದ್ಧಿ ಕಾರ್ಯಗಳಾಗಿತ್ತು, ಅದೇ ರೀತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವ್ರ ಕೊಡುಗೆ ಏನು. ಸುಧಾಕರ್ ಅವರು ತಮ್ಮ ಅವಧಿಯಲ್ಲಿ ಕಾಲಹರಣ ಮಾಡಿದ್ದಾರೆ. ಈಗಿನ ಶಾಸಕ ಪ್ರದೀಪ್ ಈಶ್ವರ್ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ಎಂಬ ಅವರ ಆರೋಪವನ್ನು ಖಂಡಿಸುತ್ತೇವೆ ಎಂದರು. ಸುಧಾಕರ್ ಅವರು ಮೂಲ ಸೌಕರ್ಯಗಳು, ಮೆಡಿಕಲ್ ಕಾಲೇಜು ಸ್ಥಾಪನೆ, ಕುಡಿಯುವ ನೀರಿನ ಯೋಜನೆ, ನೀರಾವರಿ ಯೋಜನೆಗಳು ಮತ್ತು ರೈತರ ಪರ ನಿಲುವು ಹೊಂದಿದ್ದಾರೆ. ಈಗಿನ ಶಾಸಕರು ಅದಕ್ಕೆ ಸಮಾನವಾದ ಯಾವುದೇ ಸಾಧನೆ ತೋರಿಸಿಲ್ಲ ಎಂದು ಟೀಕಿಸಿದ ಅವರು, ಸುಧಾಕರ್ ಅವರ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳನ್ನು ದಾಖಲೆಗಳ ಸಮೇತ ನೀಡುತ್ತೇವೆ, ನೀವು ಶಾಸಕರ ಅಭಿವೃದ್ಧಿ ದಾಖಲೆ ಪ್ರದರ್ಶಿಸಿ ಎಂದು ಸವಾಲಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಯುವ ಮುಖಂಡರಾದ ವರುಣ್, ಗೌತಮ್, ಜೈ ಕೃಷ್ಣ ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಕಳೆದ 1.5 ತಿಂಗಳಿನಿಂದ ವೇತನ ನೀಡದೆ ಸತಾಯಿಸುತ್ತಿರುವ ಭರತ್ ಎಕ್ಸ್ಪೋರ್ಟ್ಸ್ ಗಾರ್ಮೆಂಟ್ಸ್ನ ಮಾಲೀಕರು ಪಲಾಯನ ಮಾಡಿದ್ದು, ಇದರಿಂದ ಇಲ್ಲಿ ಕೆಲಸ ಮಾಡುವ ನೂರಾರು ಮಹಿಳಾ ಕಾರ್ಮಿಕರು ಮಾಲೀಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆ ಪಟ್ಟಣದ ಕೋಲಾರ ಮುಖ್ಯ ರಸ್ತೆ ಹಿಂಭಾಗದಲ್ಲಿ ಇರುವ ಗೋಪಾಲ್ ರೆಡ್ಡಿ ಕಟ್ಟಡದಲ್ಲಿ ಭರತ್ ಎಕ್ಸ್ಪೋರ್ಟ್ಸ್ ಎಂಬ ಗಾರ್ಮೆಂಟ್ಸ್ ನಡೆಸುತ್ತಿದ್ದ ಭರತ್ ಕುಮಾರ್ ಕಾರ್ಮಿಕರಿಗೆ 1.5 ತಿಂಗಳಿನಿಂದ ವೇತನ ನೀಡದೆ ಪರಾರಿಯಾಗಿದ್ದಾರೆ. ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವ ನೂರಾರು ಮಹಿಳಾ ಕಾರ್ಮಿಕರು ಮಾಲೀಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಘಟನೆಗೆ ಸಂಬಂಧಿಸಿದಂತೆ ಕಾರ್ಮಿಕರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಮಾಲೀಕರಾದ ಭರತ್ ಬಂಗಾರಪೇಟೆ ಆಂಧ್ರಪ್ರದೇಶದ ವಿಕೋಟ ಹಾಗೂ ಕೆಜಿಎಫ್ನಲ್ಲಿ ಗಾರ್ಮೆಂಟ್ಸ್ ನಡೆಸುತ್ತಿದ್ದು, ಸುಮಾರು 300 ಕಾರ್ಮಿಕರಿಗೆ 1.5 ತಿಂಗಳಿನಿಂದ ವೇತನ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು. ದೀಪಾವಳಿ ಹಬ್ಬದ ಸಲುವಾಗಿ ವೇತನ ನೀಡಿ ಎಂದು ಕೇಳಿದ್ದು, ಗಾರ್ಮೆಂಟ್ಸ್ನ ಪ್ರೊಡಕ್ಷನ್ ಮ್ಯಾನೇಜರ್ ಶಿವಕುಮಾರ್ ಹಾಗೂ ಜನರಲ್ ಮ್ಯಾನೇಜರ್ ಮುರುಗನ್ ರವರು ಗಾರ್ಮೆಂಟ್ಸ್ನಲ್ಲಿ ಒಂದು ಸಭೆ ಮಾಡಿ, ನೀವು 2 ದಿನ ರಜೆ ಮಾಡಿ ಬನ್ನಿ, ಸ್ವಲ್ಪ ತೊಂದರೆಯಾಗಿರೋದ್ರಿಂದ ಹಬ್ಬಕ್ಕೆ ವೇತನ ಕೊಡುವುದಾಗಿ ತಿಳಿಸಿದ್ರು. ರಜೆ ಮುಗಿಸಿ ಬಂದರೆ ಮಾಲೀಕರಾಗಲಿ JMPM ಆಗಲಿ ದೂರವಾಣಿ ಕರೆಗೆ ಸಿಗುತ್ತಿಲ್ಲ. ಇಲ್ಲಿ ಕೆಲಸ ಮಾಡುವ ನಮಗೆ ಸುಮಾರು 18 ಲಕ್ಷ ವೇತನ ನೀಡಬೇಕು, ವೇತನ ನೀಡಿದರೆ ಸಾಕು ಎಂಬಂತಾಗಿದೆ, ನಮಗೆ ನ್ಯಾಯ ಕೊಡಿಸಿಕೊಡಿ ಎಂದು ಮಹಿಳಾ ಕಾರ್ಮಿಕರು ಅವಲತ್ತುಕೊಂಡ ಪ್ರಸಂಗ ನಡೆಯಿತು. ಬಲ್ಲ ಮೂಲಗಳ ಪ್ರಕಾರ ಗಾರ್ಮೆಂಟ್ಸ್ ಲಾಕೌಟ್ ಆಗಿದೆ ಎನ್ನಲಾಗಿದೆ. ಕಾರ್ಮಿಕರ ಪ್ರತಿಭಟನೆ ನೋಡಿ ಅಲ್ಲಿನ ಸಾರ್ವಜನಿಕರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಗಾರ್ಮೆಂಟ್ಸ್ನಲ್ಲಿ ಇರುವ ಎಲ್ಲ ವಸ್ತುಗಳನ್ನು ಭಾರಿ ವಾಹನದಲ್ಲಿ ತುಂಬಿಕೊಂಡು ಹೋಗಿದ್ದಾಗಿ ತಿಳಿಸಿದ್ರು. ಕಷ್ಟಕ್ಕಂತ ಬಂದು ಇಲ್ಲಿ ಕೆಲಸ ಮಾಡೋದು, ಇವ್ರು ನೋಡಿದ್ರೆ ನಮ್ಮ ಹೊಟ್ಟೆಗಳ ಮೇಲೆ ಹಿಂಗೆ ಹೊಡೆದು ಸಾಯ್ತಾರೆ. ಏನು ನಾವೇ ಯಾರು ನಂಬ್ಕೊಂಡು ನಾವು ಬರೋದು ಹೇಳಿ? ನಮ್ಮ ಸ್ಯಾಲರಿ ಕರೆಕ್ಟಾಗಿ ಕೊಟ್ಟರೆ ತಾನೇ ಸರ್ ಮನೆಗೆ ಆನ್ಸರ್ ಮಾಡೋಕ್ಕೂ. ಮನೆಗಳಲ್ಲಿ ಗಂಡಸರು ಕೇಳ್ದೇ ಇರ್ತಾರಾ? ನಾವು ಬಾಡಿಗೆ ಮನೆಗೆ ಕಟ್ಟಬೇಕು, ಚೀಟಿ ಅಂತ ಲೋನ್ಗಳು ಇರ್ತೈತೆ, ಎಷ್ಟೋ ಇರುತ್ತೆ ಕಮಿಟ್ಮೆಂಟ್ಸ್. ಇವಾಗ ನಾವು ಯಾರಿಗೆ ಹೇಳಿ ಸರ್ ಹೇಳೋದು? ಇವ್ರು ಈ ಥರ ಬಚ್ಚಿಟ್ಕೊಂಡ್ಬಿಟ್ರೆ ಎಲ್ಲಾರ ಹೋಗ್ಲಿ ಕಾಡುಗಳಲ್ಲಿ ಇಟ್ಬಿಟ್ರೆ ನಾವು ಯಾರಿಗೆ ಸರ್ ಆನ್ಸರ್ ಮಾಡೋದಿಲ್ಲ? ಗಂಡಸ ಅವ್ರ ಟೇಬಲ್ ತಟ್ಟು ಮಾತಾಡ್ದು ನಾನು ಅವತ್ತು ಕೊಡೋಕೆ ಹೋಗ್ತಾ ಇಲ್ವಾ? ಅವ್ನಿಗೆ 2 ದಿವಸ ರಜೆ ಕೊಟ್ಬಿಟ್ಟು ಅವನು ಎಸ್ಕೇಪ್ ಆಗ್ಬಿಟ್ಟ. ಇವಾಗ ನಾವು ಯಾರಿಗೆ ಆನ್ಸರ್ ಮಾಡೋದು? ಶಿವಕುಮಾರ್ ಮತ್ತು ಮುರುಘಾ ಮಾಸ್ಟ್ರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ವತಿಯಿಂದ ಆಕಾಶ್ ಸಮೂಹ ಸಂಸ್ಥೆಗಳ ಸಹಯೋಗದಲ್ಲಿ ಕಾನೂನು ಸಾಕ್ಷರತಾ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಪಟ್ಟಣದ ಆಕಾಶ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನ್ಯಾಯಮೂರ್ತಿ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಮಾತನಾಡಿದರು. ನಿಮ್ಮ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯಲ್ಲಿ ನೀವು ಬೆಳಗಬೇಕು. ನ್ಯಾಯ ಪ್ರವೇಶಕ್ಕಾಗಿ ನವೀನ ಪರಿಹಾರಗಳು ಮತ್ತು ಕಾನೂನು ಸಾಕ್ಷರತಾ ಕುರಿತು ವಿಚಾರ ವಿನಿಮಯ ನಡೆಯಿತು. ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದ ಕೆ ಶಶಿಕಿರಣ್ ಶೆಟ್ಟಿ ಹಾಗೂ KS ಭರತ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಲವು ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ವಿತರಿಸಲಾಯಿತು. ನಂತರ ಪೋಷಣ್ ಅಭಿಯಾನದ ಪ್ರದೇಶದಲ್ಲಿ ಭಾಗವಹಿಸಿ ಮಾಹಿತಿ ಪಡೆದರು. ಈ ವೇಳೆ ಜಸ್ಟಿಸ್ ಜಿತೇಂದ್ರ, ಜಿಲ್ಲಾಧಿಕಾರಿ AB ಬಸವರಾಜು, ಸದಸ್ಯ ಕಾರ್ಯದರ್ಶಿಗಳಾದ ಶಶಿಧರ್ ಶೆಟ್ಟಿ, ಶ್ರೀಶೈಲ್ ಭೀಮೇಶನ್ ಬೇಗಾಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ CK ಬಾಬಾ, ಆಕಾಶ್ ಸಮೂಹ ಸಂಸ್ಥೆಯ ಮುನಿರಾಜು, ನಿರ್ದೇಶಕ ಅಮರ್ಗೌಡ, ತಹಸೀಲ್ದಾರ್ ಅನಿಲ್ ಮತ್ತಿತರರು ಇದ್ದರು. ಹೈದರ್ ಸಾಬ್, BNews TV, ದೇವನಹಳ್ಳಿ. ನಾಗಾರ್ಜುನ ಕಾಲೇಜಿನಲ್ಲಿ ನಾಳೆಯಿಂದ 3 ದಿನಗಳ ಕಾಲ ಕೃಷಿ, ಪರಿಸರ ಮತ್ತು ರಾಷ್ಟ್ರೀಯ ಅಭಿವೃದ್ಧಿಗಾಗಿ ನೂತನ ಸಂಶೋಧನಾ ಪ್ರಬಂಧಗಳ ಮಂಡನೆ ಅಂತಾರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಈ ಸಮ್ಮೇಳನದಲ್ಲಿ ದೇಶ ವಿದೇಶಗಳಿಂದ ಆಯ್ದ 125 ಪೇಪರ್ ಪಬ್ಲಿಸಿಟಿ ಮಾಡಲಾಗುವುದು ಎಂದು ಪ್ರಾಂಶುಪಾಲ ಡಾಕ್ಟರ್ ತಿಪ್ಪೇಸ್ವಾಮಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಚಿಕ್ಕಬಳ್ಳಾಪುರ ಹೊರವಲಯ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜು ಸಿಬ್ಬಂದಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ತಿಪ್ಪೇಸ್ವಾಮಿ, ಪ್ರತಿ ವರ್ಷದಂತೆ ಈ ವರ್ಷವೂ ಅಂದರೆ ನಾಳೆ ಅಕ್ಟೋಬರ್ 24ರಿಂದ 26ರವರೆಗೂ 3 ದಿನಗಳ ಕಾಲ ಅಂತಾರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ 3 ಮುಖ್ಯ ವಿಷಯಗಳಾದ ಕೃಷಿ, ಪರಿಸರ ಮತ್ತು ರಾಷ್ಟ್ರೀಯ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಬಂಧಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗಿದೆ.
ಸಮ್ಮೇಳನಕ್ಕೆ ಈಗಾಗಲೇ ಆನ್ಲೈನ್ನಲ್ಲಿ 2050 ಪೇಪರ್ ಸಬ್ಮಿಟ್ ಆಗಿದ್ದು, ಅವುಗಳ ಪೈಕಿ ಸೂಕ್ತವಾದ 125 ಪೇಪರ್ ಮಾತ್ರ ಆಯ್ದುಕೊಳ್ಳಲಾಗಿದ್ದು, ಕೃಷಿ ತಂತ್ರಜ್ಞಾನ, ಪರಿಸರ ರಕ್ಷಣೆಗೆ ಒತ್ತು ನೀಡುವ ತಾಂತ್ರಿಕತೆ ಹಾಗೂ ದೇಶದ ಅಭ್ಯುದಯಕ್ಕಾಗಿ ಮುಡಿಪಾಗಿಡಬೇಕಾದ ತಾಂತ್ರಿಕತೆಗೆ ಬಗ್ಗೆ ಸಮ್ಮೇಳನದಲ್ಲಿ ತಮ್ಮ ಪ್ರಬಂಧ ಮಂಡನೆಗೆ ಅವಕಾಶ ನೀಡಲಾಗಿದೆ ಎಂದರು. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ನಮ್ಮಲ್ಲಿ ನಾಳೆಯಿಂದ ನಡೀತಾ ಇರತಕ್ಕಂಥದ್ದು 24, 25, 26 ಅಕ್ಟೋಬರ್ 2025ರಲ್ಲಿ ಅವಧಿಯಲ್ಲಿ ನಡೀತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಸಮ್ಮೇಳನದ ಒಂದು ವಿಚಾರವನ್ನು ಮತ್ತು ಆ ರೂಪರೇಷೆಗಳನ್ನು ಇಲ್ಲಿ ಇದು ಮಾಡಲಿಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ 14 ವಿವಿಧ ದೇಶಗಳಿಂದ ವಿದ್ವಾಂಸರು ಮತ್ತು ಸಂಶೋಧನಾರ್ಥಿಗಳು ಬಂದು ಪ್ರಬಂಧವನ್ನು ಮಂಡಿಸ್ತಾರೆ. ಈ ವೇಳೆ ಕಾಲೇಜಿನ ತಾಂತ್ರಿಕ ವರ್ಗದ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಪ್ರಮುಖರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾಡಿನ ಹೆಮ್ಮೆಯ ಮಗಳಾದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮಳ ಧೈರ್ಯ ಸಾಹಸಗಳು ಇಂದಿನ ಯುವ ಜನತೆಗೆ ಮಾದರಿಯಾಗಿದೆ ಎಂದು ನ್ಯೂ ವಿಷನ್ ಶಾಲೆಯ ಮುಖ್ಯ ಶಿಕ್ಷಕಿ ಪರಿಮಳ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ನ್ಯೂ ವಿಷನ್ ಶಾಲೆಯ ಮುಖ್ಯ ಶಿಕ್ಷಕಿ ಪರಿಮಳ ಮಾತನಾಡಿ, ನಾಡಿನ ಹೆಮ್ಮೆಯ ಮಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಆದರ್ಶ ಪಾಲಿಸಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಿಸುವ ಮೂಲಕ ಅವರ ದೇಶ ಪ್ರೇಮ, ಧೈರ್ಯ ಸಾಹಸಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯವನ್ನು ಮಾಡಬೇಕಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಬಾಲ್ಯದಿಂದಲೂ ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳುತ್ತಾಳೆ. ಪುರುಷರಿಗೆ ಸರಿಸಮಾನವಾದ ಕುದುರೆ ಸವಾರಿ ಮತ್ತಿತರೆ ಕೌಶಲ್ಯ ಕಲಿತಿದ್ದಳು. ಸ್ತ್ರೀಯರು ಛಲ ಮತ್ತು ಪ್ರತಿಭೆ ಇದ್ದಲ್ಲಿ ಯಾವ ಕ್ಷೇತ್ರದಲ್ಲಾದರೂ ಸಾಧನೆ ಮಾಡಬಹುದು ಎಂಬುದನ್ನು ಚೆನ್ನಮ್ಮನಿಂದ ನಾವು ಕಲಿಯಬೇಕು ಎಂದರು. ಉತ್ತರಾಧಿಕಾರಿ ಇಲ್ಲದಂತಹ ಸಿಂಹಾಸನಕ್ಕೆ ಯಾರು ಒಡೆಯರಲ್ಲ, ಅದು ನಮ್ಮ ಬ್ರಿಟಿಷ್ ಸರ್ಕಾರದಿಂದ ಆಜ್ಞೆ ಬರುವವರೆಗೂ ನೀವು ಕಾಯಲೇಬೇಕು ಅಂತ ಹೇಳಿ ಉಗ್ರಾಣಕ್ಕೆ ಬಲವಂತವಾಗಿ ಮುದ್ರೆಯನ್ನ ಹಾಕ್ಬಿಟ್ಟು ಹೋಗ್ತಾನೆ. ಆದ್ರೆ ಅಂತ ಸಮಯದಲ್ಲಿ ತಾನು ಛತ್ರೋಪಾಯದಿಂದ ಏನ್ ಮಾಡ್ತಾಳೆ, ರಹಸ್ಯ ಮಾರ್ಗದಿಂದ ಉಗ್ರಾಣದ ಒಂದು ಬೀಗವನ್ನು ಹೊಡೆದು, ಮುದ್ರೆ ಆಗಿರ್ತಕ್ಕಂತಹ ಬೀಗವನ್ನು ಹೊಡೆದು ಅಲ್ಲಿರ್ತಕ್ಕಂತಹ ಶಸ್ತ್ರಾಸ್ತ್ರಗಳು, ತನಗೆ ಒಂದು ರಾಜ್ಯಕ್ಕೆ ಸೃಷ್ಟಿಸೋಕೆ ಬೇಕಾದಂತಹ ಸಾಮಗ್ರಿಗಳನ್ನ ಹೊರತರ್ತಾಳೆ. ತಹಸೀಲ್ದಾರ್ ಸಿಗ್ಬತ್ತುಲ್ಲಾ ಮಾತನಾಡಿ, ಸ್ತ್ರೀಯರು ಯಾವ ಕ್ಷೇತ್ರದಲ್ಲಾದರೂ ಸಾಧನೆ ಮಾಡಬಹುದು ಎಂಬುದಕ್ಕೆ ವೀರನಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರೇರಣೆಯಾಗಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಡಿದಿದ್ದು ಅವರ ಅಟ್ಟಹಾಸದಿಂದ ಮಟ್ಟ ಹಾಕಿದ ವೀರ ಮಹಿಳೆ ಎಂದರೆ ತಪ್ಪಾಗಲಾರದು. ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿ, ನಮ್ಮ ದೇಶದ ಸಂಪತ್ತನ್ನು ದೋಚಿ, ನಮ್ಮನ್ನು ಗುಲಾಮರಂತೆ ಕಾಣುತ್ತಿದ್ದ ಬ್ರಿಟಿಷರನ್ನು ದೇಶ ಬಿಟ್ಟು ತೊಲಗಿಸಲು ಸ್ವತಂತ್ರ ಕಹಳೆ ಮುಳಗಿದ ಮಹಾನ್ ವ್ಯಕ್ತಿಗಳಲ್ಲಿ ಚೆನ್ನಮ್ಮ ಅಗ್ರಗಣ್ಯರಾಗಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಆದಿರೆಡ್ಡಿ, ಕೃಷಿ ಇಲಾಖೆಯ ಕೇಶವರೆಡ್ಡಿ, ರೇಷ್ಮೆ ಇಲಾಖೆಯ ಗಂಗರಾಜು, ಪಶು ಇಲಾಖೆಯ ಸುಬ್ರಹ್ಮಣಿ, BCM ಶಂಕರ್ ಸೇರಿದಂತೆ ಹಲವರು ಇದ್ದರು. ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ MD DVL ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11 ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ MBBS MD ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8 ರಿಂದ 9 ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ವೈದ್ಯರ ಸೇವೆ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ.
ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ಭಗತ್ ಸಿಂಗ್ ಏರಿಯಾದಲ್ಲಿ ದೀಪಾವಳಿ ಹಬ್ಬದಂದು ಪೂಜೆ ಮಾಡಿ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ಅನ್ನು ಕದೀಮನೊಬ್ಬ ಕದ್ದೊಯ್ದಿದ್ದಾನೆ. ಕಿರಣ್ ಎಂಬುವವರಿಗೆ ಸೇರಿದ್ದ ಟ್ರ್ಯಾಕ್ಟರ್ ಮತ್ತು ಟ್ರಾಲಿಯನ್ನು ಕದ್ದೊಯ್ದಿದ್ದು ಈ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೀಪಾವಳಿ ಹಬ್ಬಕ್ಕೂ ಮುನ್ನ ಟ್ರ್ಯಾಕ್ಟರ್ ಖರೀದಿಸಿದ್ದ ಕಿರಣ್ ಪೂಜೆ ಸಲ್ಲಿಸಿ ಅದನ್ನು ನಿಲ್ಲಿಸಿದ್ರು. ಇದನ್ನು ಗಮನಿಸಿದ ಕಳ್ಳ ಟ್ರಾಲಿ ಸಮೇತ ಟ್ರ್ಯಾಕ್ಟರ್ ಅನ್ನು ಕದ್ದೊಯ್ದಿದ್ದಾನೆ. ಬಿಜಿಎಂ ರವರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಿವರ್ತನಾ ಸಂಸ್ಥೆ ಹಾಗೂ ತಾಲೂಕು ತಳ ಸಮುದಾಯಗಳ ಸಮನ್ವಯ ವೇದಿಕೆ ವತಿಯಿಂದ ಗುರುವಾರ ಗೌರಿಬಿದನೂರು ನಗರದ ಕರೇಕಲ್ಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿ ಗಂಗಾಧರ ಮೂರ್ತಿಯವರ 80ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಮಕ್ಕಳಿಗೆ ನೋಟ್ಬುಕ್, ಪುಸ್ತಕ, ಪೆನ್ಗಳನ್ನು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಿವೃತ್ತ ಶಿಕ್ಷಕ HV ವೆಂಕಟೇಶ್ ಮಾತನಾಡಿ, ಬಿ ಗಂಗಾಧರ ಮೂರ್ತಿ ಪ್ರಗತಿಪರ ಚಿಂತಕರು, ಸಾಮಾಜಿಕ ಹೋರಾಟಗಾರರಾದ ಇವರು 70ರ ದಶಕದಲ್ಲಿ ಇಡೀ ರಾಜ್ಯದಲ್ಲಿ ಅನೇಕ ಜನಪರವಾದ, ದಲಿತ ಪರವಾದ ಅನೇಕ ಹೋರಾಟಗಳನ್ನು ನಡೆಸಿ ಸಮಾಜದ ನಿರ್ಮಾಣಕ್ಕೆ ಶ್ರಮಿಸಿದ್ರು. ತಾಲೂಕಿನಲ್ಲಿ ಅನೇಕ ಜನಪರವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರ ಮೂಲಕ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಗೆ ನೋಟ್, ಪುಸ್ತಕ ಮತ್ತು ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ MK ರಾಮಚಂದ್ರ, ಧರ್ಮಪತ್ನಿ ಗೌರಮ್ಮ, ಮುದುಗೆರೆ ನಾಗರಾಜಪ್ಪ, ಭಕ್ತರಹಳ್ಳಿ ಚಂದ್ರಪ್ಪ, ಟಿ ನಂಜುಂಡಪ್ಪ, ಪ್ರದೀಪ್, GA ಶಾಂತಕುಮಾರ್, ತ್ಯಾಗರಾಜು ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೌರಿಬಿದನೂರಿನಲ್ಲಿ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಭೂಮಾಪಕ ಇಲಾಖೆ ಅಧಿಕಾರಿ, 20,000 ಹಣ ಪಡೆಯುವ ವೇಳೆ ದಾಳಿ. ಚಿಕ್ಕಬಳ್ಳಾಪುರ ಜಿಲ್ಲೆ ರೂಪುಗೊಂಡು 18 ವರ್ಷಗಳೇ ಕಳೆದ್ರು, ಮೂಲಭೂತ ಸೌಕರ್ಯಗಳಿಂದ ಬಳಲುತ್ತಿರುವ ಜಿಲ್ಲಾ ಕಾರಾಗೃಹ ಸಿಬ್ಬಂದಿ ಕ್ವಾರ್ಟರ್ಸ್. ರಸ್ತೆ ಇಲ್ಲ, ನೀರಿಲ್ಲ, ವಿದ್ಯುತ್ ದೀಪವೂ ಇಲ್ಲ. ರಾಮಸಾಗರ ಕೆರೆಗೆ ಖುದ್ದು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಭೇಟಿ. ಪಾಲಾರ್ ನದಿ ಗೇಟ್ಗಳು, ಸೇತುವೆ ಪರಿಶೀಲನೆ, ಬಿರುಕು ಬಿಟ್ಟ ಪಿಲ್ಲರ್ಗಳ ಬಗ್ಗೆ ತಾಂತ್ರಿಕ ವರದಿ ಪಡೆಯಲು ಸೂಚನೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಕೊಚ್ಚಿ ಹೋದ ಊರು ರಸ್ತೆಗಳು, ಇಳಿಜಾರು ಪ್ರದೇಶದ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಇಡೀ ರಾತ್ರಿ ಗ್ರಾಮಸ್ಥರ ಜಾಗರಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.